5 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ರೌಡಿ ಶೀಟರ್ ಕಾಲಿಗೆ ಗುಂಡು ಹೊಡೆದು ಆರೋಪಿಯನ್ನ ಬಂಧಿಸಿದ ಘಟನೆ ಶಿವಮೊಗ್ಗ ಜಿಲ್ಲೆ ಕುಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿವಮೊಗ್ಗದ ರಜಾಕ್ ವಿರುದ್ಧ ವಿನೋಬ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಹಾಗೂ ಗಾಂಜಾ ಮಾರಾಟ ಸೇರಿ 5 ಪ್ರಕರಣಗಳು ದಾಖಲಾಗಿದ್ದವು. ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ರಜಾಕ್ನನ್ನ ಸೆರೆ ಹಿಡಿಯಲು ಹೊಳೆಹೊನ್ನೂರು ಪೊಲೀಸ್ ಠಾಣೆ ಸಿಪಿಐ ಲಕ್ಷ್ಮೀಪತಿ ನೇತೃತ್ವದ ತಂಡ ತೆರಳಿತ್ತು. ಈ ವೇಳೆ ರಜಾಕ್ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಹೀಗಾಗಿ ಪೊಲೀಸರು ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಸೆರೆ ಹಿಡಿದಿದ್ದಾರೆ. ವಿನೋಬ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 109 ಪ್ರಕರಣ ದಾಖಲಾಗಿತ್ತು. ಕ್ರೈಮ್ ನಂಬರ್ 118/24. 109 ಅಂದ್ರೆ ಈಗ ಮುಂಚಿಂದು 307 ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಒಂದು 3 ಜನ ಆರೋಪಿತರು ಪೈಕಿ ಒಬ್ಬ A1 ರಜಾಕ್ ಅಂತ ಒಬ್ಬ ಆರೋಪಿ ಇರ್ತಾನೆ. ಈತನ ಮೇಲೆ ಮುಂಚಿತವಾಗಿ ಒಂದು 5 ಕೇಸಸ್ ಇರುತ್ತೆ. ಅಟೆಂಪ್ಟ್ ಟು ಮರ್ಡರು ಮತ್ತು ಗಾಂಜಾ ಪೆಡ್ಲಿಂಗ್ ಕೇಸಸ್ ಎಲ್ಲನೂ ಕೂಡ, ಕನ್ಸಂಪ್ಷನ್ನು, ಪೆಡ್ಲಿಂಗು ಎಲ್ಲ ಥರ ಕೇಸಸ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಒಂದು 7-8 ದಿನದಿಂದ ಈತ ಅಬ್ಸ್ಕಾಂಡಿಂಗ್ ಇರ್ತಾನೆ. ಹುಡುಕ್ತಾ ಇರ್ತೀವಿ, ಸಿಗ್ತಾ ಇರೋದಿಲ್ಲ. ಇವತ್ತು ಅರ್ಲಿ ಮಾರ್ನಿಂಗ್ ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಅವನು ಇರ್ತಾನೆ ಅಂತಂದು ಹೊಳೆಹೊನ್ನೂರು ಇನ್ಸ್ಪೆಕ್ಟರ್ ಲಕ್ಷ್ಮೀಪತಿ ಅವರಿಗೆ ಮಾಹಿತಿ ಬರ್ತದೆ. ಅದರ ಆಧಾರದ ಮೇಲೆ ಅವರು ಆತನ ಹುಡುಕೊಂಡು ಹೋಗಿ ಆತನ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆತ ಇಮಿಡಿಯೇಟ್ಲಿ ಎದ್ದು ಈ ಅರ್ಜುನ್ ಅಂತ ನಮ್ಮ ಸ್ಟಾಫ್ ಒಬ್ರು ಇರ್ತಾರೆ, ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇನ್ನು ಸೆಲ್ಫ್ ಡಿಫೆನ್ಸ್ ಇವರು ವಾರ್ನ್ ಕೂಡ ಮಾಡ್ತಾರೆ 2-3 ಸಲ. ನೀನು ಸರೆಂಡರ್ ಆಗು, ಇಮಿಡಿಯೇಟ್, ನೀನು ಈ ಆರೋಪಿ ಇದೆಯಾ, ಸೊ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ನಾವು ಅಂತಂದೆಲ್ಲ ಹೇಳಿದಾಗಲೂ ಕೂಡ ಅವನು ಕೇಳೋದಿಲ್ಲ. ಮತ್ತೊಮ್ಮೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ. ಒಂದು ಶಾರ್ಪ್ ಆಬ್ಜೆಕ್ಟ್ ತಗೊಂಡು ಅದರಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಗಾಳಿಲೂ ಕೂಡ ಒಂದು ರೌಂಡ್ ಫೈರಿಂಗ್ ಮಾಡ್ತಾರೆ. ಆದಾಗ್ಯೂ ಮತ್ತು ಇನ್ಸ್ಪೆಕ್ಟರ್ ಮೇಲೂ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅನಿವಾರ್ಯವಾಗಿ ಅವನ್ನ ಅರೆಸ್ಟ್ ಮಾಡೋ ಒಂದು ದೃಷ್ಟಿ ಇಟ್ಕೊಂಡು ಅವನ್ನ ಕಾಲಿಗೆ ಫೈರ್ ಮಾಡಿರ್ತಾರೆ. ಅಂದರೆ ಒಂದು ರೌಂಡ್ ಅವರ ಸರ್ವಿಸ್ ರಿವಾಲ್ವರ್ನಲ್ಲೇ ಒಂದು ರೌಂಡ್ ಫೈರಿಂಗ್ ಮಾಡಿ ಅವನನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ.